ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ಈಗ ಈ ಮೈಸೂರು ಮೂಡಾ ಪ್ರಕರಣ. ಸಿಎಂಗೆ ಮೂಡಾ ಟೆನ್ಷನ್ ನಿಂದ ಸದ್ಯಕ್ಕಂತೂ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಸೆಪ್ಟೆಂಬರ್ 12ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಆವತ್ತೇ ಪೂರ್ಣಗೊಳ್ಳುತ್ತಾ ಅನ್ನುವಂತ ಪ್ರಶ್ನೆ ಅಥವಾ ಆದೇಶವನ್ನೇನಾದರೂ ಕಾಯ್ದಿರಿಸ್ತಾರಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಸೆಪ್ಟೆಂಬರ್ 9ರಂದು ಎಜಿ ಶಶಿಕಿರಣ್ ವಾದವನ್ನ ಮಂಡನೆ ಮಾಡ್ತಾರೆ. ಸೆಪ್ಟೆಂಬರ್ 12ಕ್ಕೆ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡನೆ ಮಾಡ್ತಾರೆ. ಅವತ್ತೇ ವಾದವನ್ನ ಪೂರ್ಣಗೊಳಿಸಿ ಅಂತ ಕೋರ್ಟ್ ಸೂಚನೆಯನ್ನ ಕೂಡ ಈಗಾಗಲೇ ವಾದ ಪ್ರತಿವಾದದ ಸಂದರ್ಭದಲ್ಲಿ ಕೊಟ್ಟಿದೆ. ಈಗಾಗಲೇ ಎಲ್ಲಾ ರೀತಿಯ ವಾದ ಪ್ರತಿವಾದ ಆಲಿಸಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿರುವಂತಹ ಪೀಠ. ಸಿಎಂ, ಗವರ್ನರ್, ದೂರುದಾರರ ಪರ ವಕೀಲರು ಇವರೆಲ್ಲರೂ ಕೂಡ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಮಂಡನೆ ಮಾಡಿದ್ದಾರೆ. ಸಿಎಂ ಪರ ವಕೀಲರಾಗಿರ್ಬೋದು, ಗವರ್ನರ್ ಪರವಾಗಿರುವಂಥ ವಕೀಲರಾಗಿರ್ಬೋದು, ದೂರುದಾರರ ಪರವಾಗಿ ಇರುವಂಥ ವಕೀಲರಾಗಿರ್ಬೋದು, ಅವರೆಲ್ಲರೂ ಕೂಡ ಈಗಾಗಲೇ ತಮ್ಮ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಎಲ್ಲ ರೀತಿಯ ವಾದ ಪ್ರತಿವಾದವನ್ನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಆಲಿಸಿದ್ದಾರೆ. ಆನಂತರದಲ್ಲಿ ಸೆಪ್ಟೆಂಬರ್ 12ಕ್ಕೆ ಈಗ ವಿಚಾರಣೆ ಮುಂದೂಡಿಕೆ ಆಗಿದೆ. ಅವತ್ತೇ ಪೂರ್ಣ ಆಗುತ್ತಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸದ್ಯಕ್ಕಂತೂ ರಿಲೀಫ್ ಸಿಕ್ಕಿದೆ ಸಿಎಂಗೆ. ಹಾಗಾಗಿ ಮತ್ತಷ್ಟು ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಕೂಡ ಈಗ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಡೀಟೇಲ್ಸ್ ಕೂಡ ಈಗ ಸಿಗ್ತಾ ಇರೋದು. ಸದ್ಯಕ್ಕೆ ರಿಲೀಫ್ ಸಿಕ್ಕಿರೋದ್ರಿಂದ ಬೇರೆ ಬೇರೆ ವಿಚಾರಗಳಿಗೆ, ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಕುಡಿಕೆಯಿಂದ ಪಾರಾಗೋದು ಹೇಗೆ ಅನ್ನುವಂಥ ವಿಚಾರ, ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ತಜ್ಞರ ಜೊತೆಗೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಮಾತುಕತೆಯನ್ನು ಕೂಡ ಸಿಎಂ ನಡೆಸ್ತಾ ಇದ್ದಾರೆ.